Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇತ್ತೀಚೆಗೆ ನೇಹಾ ಹಿರೇಮಠ ಅವ್ರ ಮರ್ಡರ್ ಆದಾಗ ಇಡೀ ಹುಬ್ಳಿದವರು ಅಷ್ಟೇ ಅಲ್ಲ ಇಡೀ ರಾಜ್ಯ ತಲ್ಲಣಗೊಂಡಿತ್ತು. ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ. ಅದಾದಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು. ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು. ಅದಾದಮೇಲೂ ಕಂಟಿನ್ಯೂಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ. ಕೊಲೆ, ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ. ಡಕಾಯಿಟಿ ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾನು ನೋಡ್ತಾ ಇದ್ದೀನಿ. ಈ ನೇಹಾ ಹಿರೇಮಠದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು. ಯಾರು? ಹೋಮ್ ಮಿನಿಸ್ಟ್ರು, CM ಹೇಳಿದ್ದು. ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗೋಕ್ಕೆ ಮುಂಚೆನೇ ಇದು ವೈಯಕ್ತಿಕವಾದಂಥದ್ದು ಹೇಳಿದರೆ ಅದ್ರ ಮೆಸೇಜ್ ಏನು ಹೋಗ್ತದೋ? ಇನ್ವೆಸ್ಟಿಗೇಷನ್ ಬಿಡಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು. ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು. ಅದೇನೂ ಮಾಡೋದು ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಸರ್ಕಾರ. ಅದಾದಮೇಲೆ ಈಗ ಅಂಜಲಿ, ಈಗ 2-3 ದಿವಸ ಹಿಂದೆ ನಡೆದಂಥ ಘಟನೆ, ಅಂಜಲಿ ಮರ್ಡರ್ ಕೇಸು, ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ. ಥ್ರೆಟ್ ಕೊಡುವಂಥದ್ದು ಮತ್ತೊಂದು. ಮತ್ತು ಅವಳು ಹೇಳಿದ್ರು ಅವ್ರ ಅಮ್ಮ ಏನಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಕೊಡ್ತಾ ಇದ್ದಾನೆ, ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೋಗಿ ಕೇಳಿದ್ಲು. ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ, ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ, ಇದನ್ನು ಕುಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ. ಇಂಥ ಘಟನೆ ನಡೀತಾವ್ರಿ, ಇನ್ನೇನು ಆಗೋದು ಹೋಗು ಅಂತ ಹೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದಾದರೆ, ಈಗ ನೇಹಾ ಹಿರೇಮಠ ಆಯ್ತು, ಅದಕ್ಕೆ ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು, ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದು ಹೋಗಿದೆ. ಅವ್ರಿಗೆ ಯಾವುದೂ ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅವಳ ಅಮ್ಮ ಹೋದಾಗ, ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ, ಯಾರೋ ಗಿರೀಶ್ ಅಂತ ಆ ಹುಡುಗನ ಕರೆಸಿ ವಾರ್ನಿಂಗ್ ಮಾಡಿ ಒಂದು ದಿವಸ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಹೋಗಿದ್ದವ. ಆದರೆ ಅದನ್ನು ಮಾಡಲೇ ಇಲ್ಲ. ಆ ಹೆದರಿಕೆ ಅನ್ನುವಂಥ ವಾತಾವರಣವೂ ಇಲ್ಲ. ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ. ಮತ್ತು ಬೆಳಗ್ಗೆ 5 ಗಂಟೆಗೆ ಬಂದು ಬಾಗಲ ಬಡಿದು ಮರ್ಡರ್ ಮಾಡಿ ಹೋಗ್ತಾನಂತಂದರೆ ಅಂದರೆ ಪೊಲೀಸರ ಹೆದರಿಕೆನೇ ಇಲ್ಲ. ಹೀಗೆ ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದು ಹೋದರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಆ ರೀತಿ ಪರಿಸ್ಥಿತಿ. ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ, ಬಿಹಾರ ರಾಜ್ಯ, ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತ ಕರಿತಿದ್ವಿ. ಆದರೆ ಇವತ್ತು ನಿಜವಾಗಿ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾವಣೆ ಆಗಿದೆ. ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ, ಅದರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.